ಇವತ್ತು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ವತಿಯಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಲಿದೆ. ಪ್ರಮುಖವಾಗಿ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇಗುಲ ಆವರಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವತ್ತು ರಾಜಬೀದಿ ಉತ್ಸವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರವು ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಸೂಕ್ಷ್ಮ ಪ್ರದೇಶವಾಗಿರುವ ಗಾಂಧಿ ಬಜಾರ್ ಕೂಡ ಕೇಸರಿಮಯವಾಗಿದೆ. ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಾಜಬೀದಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಶಿವಮೊಗ್ಗದ ಜನತೆ ಭಾಗವಹಿಸೋದ್ರ ಮೂಲಕ ಅದನ್ನು ವಿಜೃಂಭಣೆಯನ್ನು ಇನ್ನೊಂದಷ್ಟು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಶಿ ವಿಶ್ವನಾಥ ಮಂದಿರ ಮಾಡೋದರ ಮೂಲಕ ಈ ಗಣಪತಿಯ ಮೆರವಣಿಗೆಗೆ ಅಲಂಕಾರ ಸಮಿತಿಯವರು ಹೆಚ್ಚು ಮೆರುಗನ್ನು ತಂದುಕೊಡ್ತಾ ಇದ್ದಾರೆ. ಈ ಒಂದು ಹಿಂದೂ ಮಹಾಸಭಾ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣೇಶೋತ್ಸವದ ಮೆರವಣಿಗೆ ರಾಜಬೀದಿ ಉತ್ಸವ ಗಾಂಭೀರ್ಯದಿಂದ ನಡೀಲಿಕ್ಕೆ ಬೇಕಾಗಿರುವಂಥ ರೀತಿಯೊಳಗಡೆ ಎಲ್ಲೂ ಕೂಡ ಶಿವಮೊಗ್ಗ ಸಿಟಿನಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಾವು ಈಗಾಗಲೇ ಸೂಕ್ತ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಬಂದೋಬಸ್ತಿಗೆ ಸುಮಾರು 5 ಜನ SP ಆರ್ ಅಡಿಷನಲ್ SP ರ್ಯಾಂಕಿನ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅದೇ ರೀತಿ ಒಂದು 25 ಜನ DYSP ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ. ಸುಮಾರು 60 ಜನ ಇನ್ಸ್ಪೆಕ್ಟರ್ ರ್ಯಾಂಕ್ನ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೀವಿ. 110 ಜನ